ಆಕೆಗೆ ಇನ್ನು ಜಸ್ಟ್ 28 ವರ್ಷ. ಒಂದು ಮಗು ಕೂಡ ಇತ್ತು. ಮಗುವಿನ ಲಾಲನೆ ಪಾಲನೆಯಲ್ಲಿ ಕಳೆದು ಹೋಗಿದ್ದ ಆಕೆಗೆ ಅನಾರೋಗ್ಯ ಇದ್ದಕ್ಕಿದ್ದ ಹಾಗೆ ಕಾಣಿಸಿಕೊಳ್ಳುತ್ತೆ. ಟೆಸ್ಟಿಗೆ ಹೋದಂತಹ ಸಂದರ್ಭದಲ್ಲಿ ಕ್ಯಾನ್ಸರ್ ಮಹಾಮಾರಿ ಇರೋದು ಗೊತ್ತಾಗಿದೆ. 1 ವರ್ಷದ ಮಗುವನ್ನ ಬಗಲಲ್ಲಿಟ್ಕೊಂಡು ಕ್ಯಾನ್ಸರ್ ವಿರುದ್ಧ ಹೋರಾಡಿದ ತಾಯಿಯ ಕಥೆ ಇಲ್ಲಿದೆ ನೋಡಿ. ಮಡಿಲಲ್ಲಿ 1 ವರ್ಷದ ಮಗು, ಕ್ಯಾನ್ಸರ್ ವಿರುದ್ಧ ದಿಟ್ಟ ಹೋರಾಟ, ಬ್ಲಡ್ ಕ್ಯಾನ್ಸರ್ ಗೆದ್ದ ಮಹಿಳೆಯ ಮನಕಲಕುವ ಕತೆ. ಆಕೆಯ ಕಂಗಳಲ್ಲಿ ಆರದ ಕಣ್ಣೀರು. ಹಾಗಂತ ಇದು ದುಃಖದ ಕಣ್ಣೀರಲ್ಲ, ಬದಲಾಗಿ ಬದುಕಿನಲ್ಲಿ ಎದುರಿಸಿದ ಸವಾಲು, ಎದುರಾದ ಸಂಕಷ್ಟವನ್ನ ದಿಟ್ಟವಾಗಿ ಎದುರಿಸಿದ ಕ್ಷಣವನ್ನ ನೆನೆದು ಬಂದ ಕಣ್ಣೀರು. ಅಂದ ಹಾಗೆ ಇವರು ರಚಿತಾ, ಬೆಂಗಳೂರು ಇಂದಿರಾನಗರದ ಯುವತಿ. 1 ವರ್ಷದ ಮಗುವಿನ ಲಾಲನೆ ಪಾಲನೆ, ಮಗುವಿಗೆ ಹಾಲುಣಿಸುವುದು, ಹೀಗೆ ಕಂದನ ಲೋಕದಲ್ಲಿ ಮೈಮರೆತಿದ್ದಾಗ ಅದ್ಯಾಕೋ ಸಣ್ಣ ಮಟ್ಟಿಗೆ ಅನಾರೋಗ್ಯ ಕಾಡಿತ್ತು. ಆಸ್ಪತ್ರೆಗೆ ಹೋದಾಗ ಶಾಕ್ ಆದಿತ್ತು. ಎಲ್ಲೆಲ್ ಕ್ಯಾನ್ಸರ್ ಇರೋದು ಗೊತ್ತಾಗಿದೆ. ಒಂದು ಕ್ಷಣ ಜಗತ್ತೇ ಕಳಚಿ ಬಿದ್ದಂತೆ ಆಗಿದೆ. ಕಂದಮ್ಮನಿಗೆ ಹಾಲನ್ನು ಬಿಡಿಸಿ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಮಗುವಿಗಾಗಿ ಬದುಕಲೇಬೇಕು ಅಂತ ಜಿದ್ದಿಗೆ ಬಿದ್ರು. ಸತತ 5 ತಿಂಗಳು ಕೀಮೋ ಯಾತನೆ ನೋವು ಸಹಿಸಿಕೊಂಡ್ರು. ತುಂಬ ಕಷ್ಟ ಇತ್ತು, ಬಟ್ ಬಂದಮೇಲೆ ಫೇಸ್ ಮಾಡಬೇಕಲ್ವಾ. ಮೈ ಫ್ಯಾಮಿಲಿ ವಾಸ್ ಮೈ ಸ್ಟ್ರೆಂತ್ ಆ್ಯಂಡ್ ಡಾಕ್ಟರ್ ತುಂಬ ಚೆನ್ನಾಗಿ ನೋಡಿದ್ರು. ನನಗೆ ಕನ್ಸಲ್ಟೇಷನ್ ಆಲ್ಮೋಸ್ಟ್ ಎವ್ರಿ ಅದರ್ ಡೇ ಇರ್ತಿತ್ತು. ಸೊ ಡಾಕ್ಟರ್ ಮಾತಾಡಿಸ್ತಾ ಇದ್ದಿದ್ದು, ಡಾಕ್ಟರ್ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದಿದ್ದು, ಎಲ್ಲ ಹೆಲ್ಪ್ ಆಯಿತು. ಅರ್ಲಿ ಡಿಟೆಕ್ಷನ್ ನನಗೆ ತುಂಬ ಬೇಗ ಗೊತ್ತಾಗಿದ್ದರಿಂದ ನನಗೆ ಕ್ಯೂರ್ ಆಗೋಕ್ಕೆ ಚಾನ್ಸ್ ಇತ್ತು. ಸ್ಟ್ಯಾಮಿನಾ ತುಂಬ ಕಡಿಮೆ ಆಗಿತ್ತು. ಯೋಗ ಪರ್ಸ್ನಲ್ ಕ್ಲಾಸಸ್, ಯೋಗ ಥೆರಪಿ ಮಾಡ್ತಾಯಿದ್ದೆ. 28 ನನಗೆ ಡಿಟೆಕ್ಟ್ ಆಗಿದೆ. ಈಗ 30 ಇಯರ್ಸ್, ಈಗ ಎಲ್ಲ ಕ್ಯೂರ್ ಆಗಿದೆ. ಡೆಫಿನೆಟ್ಲಿ ಪೇನ್ಫುಲ್ ಆಗಿರುತ್ತೆ, ಬಟ್ ದಟ್ ಈಸ್ ದಿ ಓನ್ಲಿ ವೇ. ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ನನಗಾದರೆ ಐ ಹ್ಯಾಡ್ ಅ ರೀಸನ್. My baby was my reason to be strong. ಇವರ ತಂಗಿ ಈಗ ಇವರಿಗೆ ಮರುಜೀವವನ್ನ ನೀಡಿದ್ದಾರೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಸದ್ಯ ರಚಿತಾ ಕ್ಯಾನ್ಸರ್ನಿಂದ ಸಂಪೂರ್ಣ ಚೇತರಿಸಿಕೊಂಡಿದ್ದಾರೆ. ವೈದ್ಯರು ಕೂಡ ಈಕೆಯ ವಿಲ್ ಪವರ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈಗ ಒಂದು ಪೇಷಂಟ್ಗೆ ಕ್ಯಾನ್ಸರ್ ಆದಾಗ ಫಸ್ಟ್ ಪ್ರಶ್ನೆ ಪೇಷಂಟ್ ಮತ್ತು ಫ್ಯಾಮಿಲಿಗೆ ಇರೋದು, ಸರ್ ಯಾಕೆ ಇವರಿಗಾಯಿತು, ಇವರಿಗೆ ರಿಸ್ಕ್ ಫ್ಯಾಕ್ಟರ್ ಇರಲಿಲ್ಲ, ಇವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ. ಸೊ ರಕ್ತದ ಕ್ಯಾನ್ಸರ್ಗಳು ಮೆನಿ ಆಫ್ ದೋಸ್ ಆರ್ ನಾಟ್ ಲೈಫ್ ಸ್ಟೈಲ್ ರಿಲೇಟೆಡ್. ಅದಕ್ಕೆ ನಾವು ಅಕ್ವೈರ್ಡ್ ಅಬ್ನಾರ್ಮ್ಯಾಲಿಟೀಸ್, ಅಕ್ವೈರ್ಡ್ ಮ್ಯುಟೇಷನ್ಸ್ ಅಂತ ಹೇಳ್ತೀವಿ. ಸೊ ಎಲ್ಲ ರಕ್ತದ ಕ್ಯಾನ್ಸರು ಜೆನೆಟಿಕ್ ಅಲ್ಲ. ಆಮೇಲೆ ಒಂದೇ ಒಂದು ರೀಸನ್, ನಾನು ಈಗ ಹೇಳಿದಲ್ಲ, ಒಂದೇ ವಿಚಾರದಿಂದ ಬರುವಂಥ ಕ್ಯಾನ್ಸರ್ಗಳಿದಲ್ಲ. ಇಟ್ಸ್ ಅ ಹೋಸ್ಟ್ ಆಫ್ ಇಂಟರ್ಪ್ಲೇ. ಸೊ ರಚಿತಾಗೆ ಒಂದು ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕೇಮಿಯಾ ಅನ್ನೋಂಥ ಕ್ಯಾನ್ಸರ್ ಆಗಿತ್ತು. ಅದೊಂದು ಸ್ವಲ್ಪ ಅಗ್ರೆಸಿವ್ ವೇರಿಯಂಟ್ ಇತ್ತು ಅವ್ರ ಮಾಲಿಕ್ಯುಲರ್ ಪ್ರೊಫೈಲಲ್ಲಿ. ತುಂಬ ಸ್ಟ್ರಾಂಗ್ ಆ ಹುಡುಗಿ. ಅವ್ರ ಫ್ಯಾಮಿಲಿ ಸಹ ಅಷ್ಟೇ ಸ್ಟ್ರಾಂಗ್ ಇದ್ದರು ಮತ್ತು ಅಷ್ಟೇ ಸಪೋರ್ಟ್ ಇದ್ದರು. ಸೊ ಒಬ್ಬ ಪೇಷಂಟ್ಗೆ ಕ್ಯಾನ್ಸರ್ ಅಂತ ಹೇಳಿ ಡಯಾಗ್ನೋಸ್ ಆದಾಗ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಆಸ್ ಕೇರ್ ಗಿವರ್ಸ್, ಆಸ್ ಫ್ಯಾಮಿಲೀಸ್ ಆ್ಯಂಡ್ ಆಸ್ ಕಮ್ಯುನಿಟೀಸ್ ಟು ಹೆಲ್ಪ್ ದೆಮ್. ತಾಯಿಯಾದ ಮೇಲೆ ಸಾಮಾನ್ಯವಾಗಿ ಮಹಿಳೆಯರು ಮಗುವಿನತ್ತ ಹೆಚ್ಚು ಗಮನ ಹರಿಸಿ ತಮ್ಮ ಆರೋಗ್ಯವನ್ನೇ ಮರೆಯುತ್ತಾರೆ. ನಿಮ್ಮನ್ನ ನೀವು ಪ್ರೀತಿಸಿ ಚೆನ್ನಾಗಿ ಆರೋಗ್ಯ ನೋಡ್ಕೊಂಡ್ರೆ ಉಳಿದವರಿಗೂ ಚಂದದ ಪ್ರೀತಿ ಹಂಚಿ ಆರೈಕೆ ಮಾಡಬಹುದು ಅಂತ ಕ್ಯಾನ್ಸರ್ ಗೆದ್ದ ರಚಿತಾ ಸಂದೇಶ ನೀಡಿದ್ದಾರೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.